ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮ್ಯಾಜಿಕ್ ಬುಕ್ಕಿಂದು 3 ಡೇಸ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ, ಸೆಷನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವು 4th ಡೇಗೆ ಬಂದಿದ್ದೀವಿ, ಅದು ಮ್ಯಾಜಿಕಲ್ ಹೆಲ್ತ್. ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಆರೋಗ್ಯಕ್ಕಿಂತ ಚೆನ್ನಾಗಿರೋದು, ಆರೋಗ್ಯಕ್ಕಿಂತ ಒಳ್ಳೆಯದಾಗಿರೋದು, ಆರೋಗ್ಯಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಥಿಂಗ್ ಯಾವುದೂ ಇಲ್ಲ ಅನಿಸುತ್ತೆ. ಯಾಕಂದರೆ ನೀವು ಆರೋಗ್ಯವಾಗಿದ್ರೇ ಏನಾದ್ರು ಮಾಡ್ಕೊಳೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಬನ್ನಿ, ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋಣ ಅಂತ ಇವತ್ತು ನೋಡೋಣ. ಮ್ಯಾಜಿಕಲ್ ಹೆಲ್ತ್. ದ ಗ್ರೇಟೆಸ್ಟ್ ವೆಲ್ತ್ ಈಸ್ ಹೆಲ್ತ್. ವಿರ್ಜಿಲ್, ರೋಮನ್ ಪೋಯೆಟ್ ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಇರಬೇಕಾಗಿರೋ ಅಂಥ ತುಂಬ ದೊಡ್ಡ ಆಸ್ತಿ ಏನು ಅಂದರೆ ನಿಮ್ಮ ಆರೋಗ್ಯ ಅಂತೆ. ನಿಮ್ಮ ಆರೋಗ್ಯದಿಂದನೇ ನಿಮಗೆ ತುಂಬ ದೊಡ್ಡ ಆಸ್ತಿ ಸಿಗೋದು. ಅಂದರೆ ಯಾವ ಆಸ್ತಿ ಅಂತಸ್ಗಿಂತ ಮುಖ್ಯ ಆರೋಗ್ಯ. ನೋಡಿ, ನೀವು ಹುಷಾರಿಲ್ಲ, ನೀವೇನೋ ಆಸ್ತಿ ಮಾಡ್ದಲೇ ಇದ್ದರು, ನೀವು ಹುಷಾರಿಲ್ದಲೇ ಇದ್ದಾಗ, ನೀವು ಹುಷಾರಿಲ್ಲ ಅಂದರೆ ಎಷ್ಟೊಂದು ಖರ್ಚಾಗುತ್ತೆ. ಮೀನ್ಸ್ ಇಫ್ ಯು ಬಿಕಮ್ ಬೆಡ್ ರಿಡ್, ಐ ಹೋಪ್ ಯು ವಿಲ್ ನಾಟ್. ನೀವೇನಾದ್ರು ಆಸ್ತಿ ಹಿಡಿದ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ. ಬಹಳ ಜನಕ್ಕೆ ಆಸ್ತಿ ಅಂತ ಮಾರಿದ್ರು ಕೂಡ ಅವರಿಗೆ ಬಂದಿರೋ ಕಾಯಿಲೆನ ಹೋಗಿಸ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಈಸಿಯಾಗಿ ಅಫರ್ಮೇಷನ್ಸು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಿಂದಾನೇ ನಿಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಯಾಕೆ ಮಾಡ್ಕೊಳಕ್ಕಾಗಬಾರ್ದು? ನೋಡಿ, ದ ಗ್ರೇಟೆಸ್ಟ್ ವೆಲ್ತ್ ಈಸ್ ಹೆಲ್ತ್. ಇದನ್ನು ನೆನ್ಪಿಟ್ಕೊಳ್ಳಿ. ಹೆಲ್ತ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಇನ್ ಲೈಫ್, ಆ್ಯಂಡ್ ಯೆಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ವಿ ಕ್ಯಾನ್ ಟೇಕ್ ಅವರ್ ಹೆಲ್ತ್ ಫಾರ್ ಗ್ರಾಂಟ್. ಫಾರ್ ಮೆನಿ ಆಫ್ ಅಸ್, ದ ಓನ್ಲಿ ಟೈಮ್ ವಿ ಥಿಂಕ್ ಆಫ್ ಅವರ್ ಹೆಲ್ತ್ ಈಸ್ ವೆನ್ ವಿ ಲೂಸ್ ಇಟ್. Then the realization hits us. Without our health, we have nothing. ಅಂದರೆ ನಾವು ಹೆಲ್ತ್, ಆರೋಗ್ಯ ಅನ್ನೋದು ತುಂಬ ಮುಖ್ಯವಾಗಿರೋ ಅಂಥ ಥಿಂಗ್ ನಮ್ಮ ಜೀವನದಲ್ಲಿ. ಆದ್ರೂ ನಾವು ನಮ್ಮ ಆರೋಗ್ಯದನ್ನು ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಇದೊಂದೇ ಕಾರಣದಿಂದ ಏನಾಗುತ್ತೆ ಅಂದರೆ, ನಮಗೆ ಟೈಮ್ ಬಂದಾಗ ನಮಗೆ ನಮ್ಮ ಆರೋಗ್ಯ ಕೆಡ್ತಾ ಅಂತ ಬರುತ್ತೆ. ನಮ್ಮ ಆರೋಗ್ಯ ಕೆಟ್ಟಾಗ ನಮಗೇನು ಅನಿಸೋದು? ನಮ್ಮ ಆರೋಗ್ಯಕ್ಕಿಂತ ಮುಖ್ಯವಾಗಿರೋದು ಏನೂ ಇಲ್ಲ ಅಂತ. There is an Italian proverb that speaks the truth about health for many of us. He who enjoys good health is rich, though he knows it not. While we rarely think of our health when we are well. You will have felt the truth of those words even when you had something mirror like a cold or a flu and you were bedridden. When you are not well, all you want is to feel better and nothing else matters other than having our health back again. ಇಟಾಲಿಯನ್ ಪ್ರೊವರ್ಬ್ ಪ್ರಕಾರ, ಇಟಾಲಿಯನ್ನಿಂದು ಒಂದು ಸೂತ್ರದ ಪ್ರಕಾರ ಏನಂತಂದರೆ, ನಾವು ಒಳ್ಳೆ ಜೀವನನ ಎಂಜಾಯ್ ಮಾಡಬೇಕು, ನಾವು ರಿಚ್ ಲೈಫನ್ನು ಎಂಜಾಯ್ ಮಾಡಬೇಕು, ನಾವು ನಮ್ಮ ಜೀವನನ ಎಂಜಾಯ್ ಮಾಡಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ನಮ್ಮ ಜೀವನನ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಹುಷಾರಾಗಿರಲಿಲ್ಲ, ನಿಮಗೆ ಮಾಮೂಲಿ ಥಂಡಿ, ಶೀತ, ಕೋಲ್ಡು, ಅಥವಾ ನೀವು ಹಾಸಿಗೆ ಇರ್ತಿದ್ದೀರಾ, ಅಥವಾ ಏನೇ ಪರಿಸ್ಥಿತಿ ಬಂದಿರ್ಬೋದು. ಆ ಥರ ಬಂದರೆ ನಿಮಗೆ ಫಸ್ಟು ನಾನು ಟ್ರಿಪ್ಪಿಗೆ ಹೋಗಬೇಕು, ನಾನು ದುಡ್ಡು ದುಡಿಬೇಕು, ನಾನು ಜಾಬಿಗೆ ಹೋಗಬೇಕು ಅನ್ನೋದು ಏನೂ ತಲೆಗೆ ಬರೋದಿಲ್ಲ. ನಿಮ್ಮ ತಲೆಗೆ ಬರೋದು ಒಂದೇ, ನಾನು ನನ್ನ ಆರೋಗ್ಯನ ಕಾಪಾಡ್ಕೋಬೇಕು ಅಂತ. ಸೊ ನೋಡಿ, ಹೆಲ್ತ್ ಎಷ್ಟೊಂದು ಇಂಪಾರ್ಟೆಂಟ್ ನಮಗೆ. Health is a gift of life. It is nothing you receive and continue to receive each day. In addition to everything else we do to be healthy, we have to be grateful for our health to continue to receive more health. ಅಂದರೆ ದ ಗಿಫ್ಟ್ ಆಫ್ ಲೈಫ್, ನಮ್ಮ ಆರೋಗ್ಯಕ್ಕೆ ಇರುವಂಥ ದೊಡ್ಡ ಗಿಫ್ಟ್ ಏನು ಅಂದರೆ ನಮ್ಮ ಆರೋಗ್ಯ. ನಮ್ಮ ಪ್ರಾಣಕ್ಕೆ ಇರುವಂಥ ದೊಡ್ಡ ಗಿಫ್ಟ್ ಏನಂದರೆ ನಮ್ಮ ಆರೋಗ್ಯ. ಇಟ್ ಈಸ್ ಸಮಥಿಂಗ್ ಯು ರಿಸೀವ್ ಆ್ಯಂಡ್ ಕಂಟಿನ್ಯೂ ಟು ರಿಸೀವ್. ಇದು ಏನು ಅಂದರೆ, ನೀವು ಯಾವಾಗಲೂ ಇದನ್ನು ಒಳ್ಳೆಯ ಆರೋಗ್ಯನ ಪಡ್ಕೊತಾನೆ ಇರ್ತೀರ ಪ್ರತಿ ದಿವಸನೂ. ಇನ್ ಅಡಿಷನ್ ಎವ್ರಿಥಿಂಗ್ ಹ್ಯಾಸ್ ವಿ ಡೂ ಟು ಬಿ ಹೆಲ್ತಿ. ನಾವೇನು ಮಾಡಿದ್ರು ಹೆಲ್ತಿಯಾಗಿ ಇರೋದಕ್ಕೆ. ನೋಡಿ, ನಾವು ಊಟ ಮಾಡಿದ್ರು ಡಯಟಲ್ಲಿ ಮಾಡಬೇಕು, ಪೌಷ್ಟಿಕಾಂಶ ಇರೋದು ತಿನ್ನಬೇಕು. ನಾವು ವಾಕಿಂಗ್ ಮಾಡಿದ್ರೆ ನನ್ನ ಆರೋಗ್ಯ ಸರಿ ಇರಲಿ ಅಂತ ಮಾಡಬೇಕು ಅಂತ ಎಲ್ಲದನ್ನು ನಾವು ಗ್ರ್ಯಾಟಿಟ್ಯೂಡು, ವಾಕಿಂಗು, ಡಯಟು, ಊಟ ಮಾಡೋದು, ತಿಂಡಿ ಮಾಡೋದು, ಪ್ರತಿಯೊಂದನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ ನಾವು ಆರೋಗ್ಯವಾಗಿರಬೇಕು, ನಾವು ಹೆಲ್ತಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಮಾತ್ರ.
Whoever has gratitude for health will be given more, and he or she will have an abundance. Whoever does not have gratitude for health, even what he or she has will be taken from him or her. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾರು ತಮ್ಮ ಆರೋಗ್ಯನ ತುಂಬ ಗ್ರ್ಯಾಟಿಟ್ಯೂಡ್ ಕೃತಜ್ಞರಾಗ್ತಿರೋ, ನೀವು ಚೆನ್ನಾಗಿರೋ ಆರೋಗ್ಯಕ್ಕೆ ಕೂಡ ನೀವು ಕೃತಜ್ಞರಾಗ್ತಿರೋ, ನಿಮಗೆ ಇನ್ನೂ ಜಾಸ್ತಿ ಆರೋಗ್ಯ ಕೊಡ್ತಾ ಹೋಗುತ್ತೆ. ನೀವು ನಿಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ರೆ, ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡ್ರೆ, ಏನು ಆರೋಗ್ಯ ಏನು ಇದ್ದೇ ಇರುತ್ತೆ ಬಿಡು ಅಂತ ಅಂದ್ಕೊಂಡ್ರೆ, ನಿಮಗೆ ನಿಮ್ಮ ಲೈಫು ಏನು ಆರೋಗ್ಯ ಕಮ್ಮಿ ಆಗ್ತಾ ಬರುತ್ತೆ. ಅದು ಯಾವುದೇ ಥಿಂಗ್ ಆಗಿರ್ಬೋದು. ಯು ಮೇ ನೋ ಆಫ್ ದ ಪೀಪಲ್ who choose a healthy lifestyle and yet still lose their health. Give thanks in return for the health you are received is vital. When you are grateful for your health, you will not only maintain your current health, at the same time, you will set the magic into motion to increase the flow of the health to you. You will also begin to see the improvement to your health happen right away. Little ache or pain, small scars or marks will start to magically disappear, and you will notice your energy, vitality and happiness increase markedly. ನಾವಿಲ್ಲಿ ಏನು ನೋಡ್ತೀವಿ ಅಂದರೆ, ನಾವು ನಮ್ಮ ಲೈಫ್ ಸ್ಟೈಲನ್ನು ಚೆನ್ನಾಗಿ ಬಾಳಬೇಕಾದ್ರೆ ನಾವು ಹೆಲ್ತಿಯಾಗಿರೋದು ತುಂಬ ಇಷ್ಟ. ಬಹಳ ಜನ ಅವರು ಹ್ಯಾಪಿಯಾಗಿರ್ಬೇಕು, ಹೆಲ್ತಿಯಾಗಿರಬೇಕು, ನಾನು ಹೆಲ್ತಿ ಫುಡ್ ತಿನ್ನಬೇಕು, ಹೆಲ್ತ್ ಸಪ್ಲಿಮೆಂಟಾಗಿ ತಿನ್ನಬೇಕು, ನನ್ನ ದೇಹ ಆರೋಗ್ಯವಾಗಿರಬೇಕು, ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಬಹಳ ಮಾಡ್ತಾ ಇರ್ತಾರಲ್ಲ. ಆವಾಗ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಫಸ್ಟೇ ನೀವು ನಿಮ್ಮ ಇರೋ ಆರೋಗ್ಯನ ಗ್ರೇಟ್ಫುಲ್ ಆದರೆ ಅದು ನಿಮಗಿನ್ನೂ ಹೆಲ್ಪ್ಫುಲ್ ಆಗುತ್ತೆ. ನೀವೇನು ಮಾಡ್ತೀರೋ ಮಾಡಿ, ಅದೆಲ್ಲ ಮಾಡಬೇಡಿ ಅಂತ ಅಲ್ಲ. ಅರೆ ನಿಮಗೆ ಚಿಕ್ಕದಾಗಿ ಕಣ್ಣು ಕೈ ನೋವು, ಚಿಕ್ಕದಾಗಿ ಸ್ಕಾರ್ಸು ಮೋಸು ಅದೆಲ್ಲ ಬಂದಾಗ ನೀವು ಹೆಲ್ತಿಗೆ ನೀವು ಯಾವಾಗ ಗ್ರೇಟ್ಫುಲ್ ಆಗ್ತಾ ಬರ್ತೀರೋ, ನಿಮಗೆ ಮೈ ಮೇಲೆ, ಕೈ ಮೇಲೆ, ಚರ್ಮದ ಮೇಲೆ ಇರೋದು ಚಿಕ್ಕ ಚಿಕ್ಕ ನೋವು, ಚಿಕ್ಕ ಚಿಕ್ಕ ಪೇನು, ಚಿಕ್ಕ ಚಿಕ್ಕ ಕಲೆಗಳು, ಚಿಕ್ಕ ಚಿಕ್ಕ ಮಾರ್ಕ್ಗಳು ಅದೆಲ್ಲ ಹೋಗ್ತಾ ಬರುತ್ತೆ. As you will learn in a later practice, though a daily practice of gratitude for your health, you can improve your eyesight, hearing and also your senses, along with every function in your entire body, and all of it happens like magic. ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಡೈಲಿ ಮಾಡ್ತಾ ಹೋದರೆ ನಿಮ್ಮ ಆರೋಗ್ಯದ ಮೇಲೆ ನೀವು ನಿಮ್ಮ ಕಣ್ಣಿನ ವಿಷನನ್ನು ಇಂಪ್ರೂವ್ ಮಾಡ್ಕೋಬೋದು, ನೀವು ನಿಮ್ಮ ಕೇಳೋ ಅಂಥ ಶಕ್ತಿನ ಇಂಪ್ರೂವ್ ಮಾಡ್ಕೋಬೋದು, ನೀವು ಮಾತಾಡೋ ಅಂಥ ಸ್ಪೀಕ್ ಇನ್ನೂ ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಮ ಮೈಯಲ್ಲಿರೋ ಸೆನ್ಸಸ್ ಇರುತ್ತಲ್ಲ, 5 ಸೆನ್ಸಸ್ ಆಫ್ ಹ್ಯೂಮನ್, ನೋಡು ಅದೆಲ್ಲದು ಕೂಡ ರಿಕವರ್ ಆಗ್ತಾ ಬರುತ್ತೆ. ಗ್ರ್ಯಾಟಿಟ್ಯೂಡ್ ಈಸ್ ಎ ವ್ಯಾಕ್ಸಿನ್, ಆ್ಯನ್ ಆ್ಯಂಟಿಟಾಕ್ಸಿಕ್ ಆ್ಯಂಡ್ ಆ್ಯನ್ ಆ್ಯಂಟಿಸೆಪ್ಟಿಕ್. ಜಾನ್ ಹೆನ್ರಿ ಜಾವೆಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಗ್ರ್ಯಾಟಿಟ್ಯೂಡ್ ಅನ್ನೋದು ವ್ಯಾಕ್ಸಿನ್, ಇದೊಂದು ಆ್ಯಂಟಿ ಆಮೇಲೆ ಆ್ಯಂಟಿಸೆಪ್ಟಿಕ್ ಥರ ಅಂತ ಹೇಳಿದ್ದಾರೆ. ದ ಡಿಗ್ರಿ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ತ್ ಈಸ್ ದ ಎಕ್ಸಾಕ್ಟ್ ಡಿಗ್ರಿ that your health will magically increase, and the degree that you are not grateful is the exact degree that your health will decrease. Living with a decreased amount of health means your energy, vitality, immune system, clarity of the thoughts and every other vitality, immunity, clarity of thoughts and even other function of your body and mind is weakened. ಅಂದರೆ ನೀವು ನಿಮ್ಮ ಆರೋಗ್ಯನ ನೀವು ಕರೆಕ್ಟಾಗಿ ನೋಡ್ತಾ ಇಲ್ಲ, ಕರೆಕ್ಟಾಗಿ ಯೋಚನೆ ಮಾಡ್ತಿಲ್ಲ, ಕರೆಕ್ಟಾಗಿ ಇದು ಮಾಡ್ತಿಲ್ಲ ಅಂದರೆ ನೀವು ಕ್ಲಾರಿಟಿ ಆಫ್ ಥಾಟ್ಸು ಬರೋದಿಲ್ಲ. ಅಂದರೆ ನೀವು ಏನು ನಿರ್ಧಾರ ತೊಗೊಬೇಕಂತ ಗೊತ್ತಾಗೋದಿಲ್ಲ. ಆಮೇಲೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಗ್ರ್ಯಾಟಿಟ್ಯೂಡ್ ಫಾರ್ ದ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳಿದ್ದಾರೆ. ಯು ಕ್ಯಾನ್ ಸಿ ಇನ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್ ರೈಟ್ now how grateful you have been. When you feel amazed every day, if you feel heavy and life feels like a real effort to get through, and if you don't feel younger than your age,
then you are living with decreased health. One of the major cause of the loss of vitality is the lack of gratitude. All of that is about the change thought, because you are going to use the gratitude magical power of the health on your body. ಅಂದರೆ ನೀವು ಪ್ರತಿದಿನವೂ ನೀವು ಹೆಲ್ತಿಯಾಗಿ ಇರ್ತೀರಾ ಅಂದರೆ ನೀವು ನಿಮಗೆ ನೀವೇ ಭಾರ ಅನಿಸೋದಿಲ್ಲ. ನೀವು ಆರಾಮಾಗಿ ಈಸಿಯಾಗಿ ನಡೀತಿದ್ದೀರಾ, ಓಡ್ತಿದ್ದೀರಾ, ಏನು ಬೇಕಾದ್ರೂ ಮಾಡ್ತಿದ್ದೀರಾ, ಕುಣಿತಿದ್ದೀರಾ, ನಿಮ್ಮ ಏಜ್ಗಿಂತ ನೀವು ಚಿಕ್ಕವರಾಗಿ ಕಾಣಿಸ್ತಿದ್ದೀರಾ ಅಂದರೆ ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋದು ಗ್ರ್ಯಾಟಿಟ್ಯೂಡ್. ಅದೇ ನೀವು ಇದೆಲ್ಲ ಮಾಡ್ತಿಲ್ಲ ಅಂದರೆ ಇದು ಉಲ್ಟಾ ಆಗುತ್ತೆ. ದ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸ್ ಬಿಗಿನ್ ವಿತ್ ರೀಡಿಂಗ್ ಥ್ರೂ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಬೌಟ್ ದ ಹೆಲ್ತ್ ಆಫ್ ಯುವರ್ ಬಾಡಿ. ಆಫ್ಟರ್ ಯು ರೀಡ್ ಈಚ್ italicized line for the particular part of your body, close your eyes and mentally repeat the italicized line, feeling as grateful as you can from that part of your body. Remember that when you think about why you are grateful, it will help you feel grateful more deeply. And the deeper you will feel, the faster you will feel and see the amazing result in your body. ಅಂದರೆ ನೀವು ಹೆಲ್ತಿನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಏನೇನನ್ನು ಓದಿ ಯೂಸ್ ಮಾಡಬೇಕು. ನೀವು ನಿಮ್ಮ ಕಣ್ಣಿಗೆ, ನೀವು ನಿಮ್ಮ ಮೂಗಿಗೆ, ನಿಮ್ಮ ಬಾಯಿಗೆ, ನೀವು ನಿಮ್ಮ ಬಾಡಿಗೆ ಪ್ರತಿಯೊಂದಕ್ಕೂ ಕಣ್ಣು ಮುಚ್ಕೊಂಡ್ಬಿಟ್ಟು ಮೆಂಟಲಿ ನೀವು ನಿಮ್ಮ ಮೈಂಡಲ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ಬೇಕಾದ್ರೆ ನೀವು ಡೀಪ್ಲಿ ತುಂಬ ಆಳವಾಗಿ ಗ್ರ್ಯಾಟಿಟ್ಯೂಡ್ನ ಕೃತಜ್ಞತೆನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಆಗ್ತೀರ. ಆ ಕೃತಜ್ಞತೆ ಪವರಿಂದ ನಿಮ್ಮ ಬಾಡಿ ಕೂಡ ರಿಕವರ್ ಆಗಿ ಅದು ನಿಮಗೆ ಅಮೇಝಿಂಗ್ ಅಂತ ಅನಿಸುತ್ತೆ. ಥಿಂಕ್ ಅಬೌಟ್ ಯುವರ್ ಲೆಗ್ ಆ್ಯಂಡ್ ದ ಫೀಟ್. ದೇ ಆರ್ ಯುವರ್ ಮೇನ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಯುವರ್ ಬಾಡಿ. ಥಿಂಕ್ ಅಬೌಟ್ ಆಲ್ ದ ಥಿಂಗ್ಸ್ ಯು ಯೂಸ್ ಯುವರ್ ಲೆಗ್ಸ್ ಫಾರ್, ಲೈಕ್ ಬ್ಯಾಲೆನ್ಸಿಂಗ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್. ಇವಾಗ ನೋಡಿ, ನಮ್ಮ ಲೆಗ್ಗು ಮತ್ತು ಫೀಟಿನ ಬಗ್ಗೆ ಹೇಳ್ತಿದ್ದಾರೆ. ಅದರಿಂದ ನಾವು ಏನೇನು ಮಾಡ್ಬೋದು, ನೀವು ಯಾಕೆ ಅದಕ್ಕೆ ಗ್ರೇಟ್ಫುಲ್ ಆಗ್ಬೋದು ಅಂದರೆ ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಓಡಾಡ್ಬೋದು. ಅದು ನಿಮ್ಮ ಬಾಡಿನ ಬ್ಯಾಲೆನ್ಸಾಗಿ ಇಡಿಸುತ್ತೆ. ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಕೂರ್ಬೋದು, ನೀವು ಎಲ್ಲಿ ಬೇಕಾದ್ರೂ ಎಕ್ಸಸೈಸ್ ಮಾಡ್ಬೋದು, ನೀವು ಎಲ್ಲಿ ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ನೀವು ಎಲ್ಲಿ ಬೇಕಾದ್ರೂ ಮೆಟ್ಲನ್ನ ಹತ್ತಿ ಹೋಗ್ಬೋದು, ನೀವು ಎಲ್ಲಿ ಬೇಕಾದ್ರೂ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನೀವು ಮಿರಾಕ್ಯುಲಸ್ ಆಗಿ ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಯುವರ್ ಲೆಗ್ ಆ್ಯಂಡ್ ದ ಫೀಟ್ ಅಲೋ ಯು ಟು ವಾಕ್ ಅರೌಂಡ್ ಯುವರ್ ಹೋಮ್. ನಿಮ್ಮ ಕಾಲು, ನಿಮ್ಮ ಕೈ ಪೂರ್ತಿ ಮನೆ ಪೂರ್ತಿ ಓಡಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನೀವು ಬಾತ್ರೂಮ್ಗೆ ಹೋಗ್ಬೋದು, ಆಮೇಲೆ ನೀವು ನಿಮ್ಮ ಕಿಚನ್ಗೆ ಹೋಗ್ಬೋದು, ನೀವು ನಿಮ್ಮ ಕಾರ್ ಒಳಗೆ ಹೋಗ್ಬೋದು. ಏನೇನೆಲ್ಲ ಮಾಡೋದಿಲ್ಲ ನಿಮ್ಮ ಕಾಲಿಂದ. ನಿಮ್ಮ ಕಾಲಿರೋದಕ್ಕೆ ಫ್ರೀಡಮಿಂದ ನೀವು ಎಷ್ಟೊಂದು ಎಂಜಾಯ್ ಮಾಡ್ಬೋದು, ನೀವೆಲ್ಲ ಕಡೆ ಹೋಗ್ಬೋದು. ಅರೆ ಯಾವಾಗಲಾದ್ರೂ ನೀವು ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಮ ಕಾಲಿಗೆ, ನಿಮ್ಮ ಪಾದಕ್ಕೆ ನೀವು ಯಾವ ಥರ ಥ್ಯಾಂಕ್ ಯು ಅಂತ ಹೇಳಿದ್ದೀರಾ? ಹೇಳಿಲ್ಲ ಅಂದರೆ ಇನ್ಮೇಲಿಂದ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಥಿಂಕ್ ಅಬೌಟ್ ಯುವರ್ ಆರ್ಮ್ಸ್ ಆ್ಯಂಡ್ ಹ್ಯಾಂಡ್ಸ್. ಇವಾಗ ನಿಮ್ಮ ಕೈ, ಆಮೇಲೆ ನಿಮ್ಮ ಕೈಗಳೇ ನೋಡಿ, ನಿಮ್ಮ ಕೈ ಎಷ್ಟೊಂದು, ಆಮೇಲೆ ಅದರಲ್ಲಿರೋ ಬೆರಳು ಗಿರಳು ಪ್ರತಿಯೊಂದು ಇರ್ಬೋದು. ಅದು ಎಷ್ಟು ದಿನ ನೀವು ಎಷ್ಟು ಸಲ ಯೂಸ್ ಮಾಡ್ತೀರಾ, ಅದೇನೇನಕ್ಕೆಲ್ಲ ಯೂಸ್ ಮಾಡ್ತೀರಾ. ನೀವು ಯಾವುದೇ ಒಂದು ಸಾಮಾನು ಇಟ್ಕೋಬೇಕು, ನೀವು ಯಾವ್ದಾದ್ರು ಒಂದು ಆ ಕಡೆ ಈ ಕಡೆ ನೋಡಬೇಕು, ನೀವು ಆ ಕಡೆ ಈ ಕಡೆ ಬೆರಳು ಮಾಡಬೇಕು, ಏನಾದ್ರು ಬರಿಬೇಕು, ಊಟ ಮಾಡಬೇಕು, ಫೋನ್ ನೋಡಬೇಕು, ನೀವು ಕಂಪ್ಯೂಟರ್ ನೋಡಬೇಕು, ಲ್ಯಾಪ್ಟಾಪ್ ಮಾಡಬೇಕು, ಡ್ರೆಸ್ ಮಾಡ್ಕೋಬೇಕು, ಸ್ನಾನ ಮಾಡಬೇಕು, ಯಾವುದಾದ್ರು ಥಿಂಗ್ಸನ್ನು ಇಟ್ಕೋಬೇಕು. ಪ್ರತಿಯೊಂದಕ್ಕೂ ನಿಮ್ಮ ಕೈ, ನಿಮ್ಮ ಬೆರಳುಗಳು ಎಷ್ಟು ಹೆಲ್ಪ್ ಮಾಡಿದೆ ನಿಮಗೆ. ಅದಕ್ಕೋಸ್ಕರ ನೀವು ನಿಮ್ಮ ಕೈ, ನಿಮ್ಮ ಆರ್ಮ್ಸು, ನಿಮ್ಮ ಫಿಂಗರ್ಸಿಗೆ ನೀವು ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ನಿಮ್ಮ ಸೆನ್ಸಸ್ ಇರ್ಬೇಕು. ನೀವು ನಿಮ್ಮ ಫೈವ್ ಸೆನ್ಸಸ್ಸಿಂದ ನೀವು ಎಷ್ಟೊಂದು ನೋಡಿ, ಎಷ್ಟೊಂದು ಇದು ಮಾಡ್ತೀರಾ. ನಿಮಗೇನಾದ್ರು ಸೆನ್ಸಸ್ ಇಲ್ಲ ಅಂದರೆ ನಿಮಗೆ ಥಂಡಿ ಆಗುತ್ತೆ. ಆಮೇಲೆ ನಿಮಗೆ ಎಂಜಾಯ್ ಮಾಡ್ತೀರಾ. ನೀವು ಕೋಲ್ಡ್, ಥಂಡಿ ಆಗಿರೋದು ಥಂಡಿ ಅಂತ ಗೊತ್ತಾಗುತ್ತೆ, ಬಿಸಿ ಆಗಿರೋದು ಬಿಸಿ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ಊಟ ಮಾಡೋಕ್ಕೆ ನಿಮ್ಮ ಪ್ರತಿಯೊಂದು ಊಟನೇ ಎಂಜಾಯ್ ಮಾಡ್ತೀರಾ. ನೀವು ಯಾವ್ದಾದ್ರು ಫುಡ್ಡನ್ನ, ಡ್ರಿಂಕ್ಸನ್ನ ಕುಡಿಬೇಕಾದ್ರೆ ಆ ಡ್ರಿಂಕ್ಸನ್ನೇ ಎಂಜಾಯ್ ಮಾಡ್ತೀರಾ. ಇದೆಲ್ಲ ಅದು ನಿಮ್ಮ ಅಮೇಝಿಂಗ್ ಟೇಸ್ಟಿಂದನೇ, ನೀವು ಥ್ಯಾಂಕ್ಫುಲ್ ಆಗೋದ್ರಿಂದನೇ ಅದಾಗೋದು. ಸೊ ನಿಮ್ಮ ಸೆನ್ಸಸ್ ಬರೀ ಅದೇ ಅಲ್ಲ. ನೀವು ಸ್ಮೆಲ್ ಮಾಡಬೇಕಾದ್ರೆ, ನೀವು ಕುಕ್ಕಿಂಗ್ ಮಾಡಬೇಕಾದ್ರೆ ಪರ್ಫ್ಯೂಮಿನ ಸ್ಮೆಲ್ಲು, ಫ್ಲವರಿನ ಸ್ಮೆಲ್ಲು, ಎಲ್ಲಾದರೂ ಸ್ಮೆಲ್ಲು, ಆಮೇಲೆ ಯಾವ್ದಾದ್ರು ಬೆಂಕಿ ಹತ್ತಿರೋದು, ಸಮ್ಮರ್ ಡೇದು, ಫ್ಲೆಶ್ ಇದು, ಎಲ್ಲದಕ್ಕೂ 5 ಸೆನ್ಸಸ್ ನಿಮಗೆಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ.
ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ನಿಮ್ಮನ್ನು ಯಾರಾದ್ರೂ ಟಚ್ ಮಾಡಿದ್ರೆ, ನಿಮ್ಮನ್ನು ಯಾರಾದ್ರೂ ಟಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಆಮೇಲೆ ನೀವು ಬಿಸಿ ಥಂಡಿನ ಟಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಮೂತು ಹಾರ್ಡಾಗಿರೋದು ಏನಂತ ಗೊತ್ತಾಗುತ್ತೆ. ನೀವು ಫಿಸಿಕಲಿ ಇದೆಲ್ಲ ಎಕ್ಸ್ಪ್ರೆಷನ್ನ ಫೀಲ್ ಮಾಡ್ಕೊಂಡು ಇದು ಮಾಡೋದು ನಿಮ್ಮ ಸೆನ್ಸಸ್ಸಿಂದ ನಿಮ್ಗೆ ಎಷ್ಟೊಂದು ಯೂಸ್ ಆಗ್ತಿದೆ, ಹ್ಯಾಪಿ ಆಗ್ತಿದ್ರೆ, ಹೆಲ್ತಿ ಆಗ್ತಿದ್ರೆ. ಅದಕ್ಕೆ ನೀವು ನಿಮ್ಮ ಸೆನ್ಸಸ್ಸಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ನಿಮ್ಮ ಕಣ್ಣುಗಳಿಂದ ಈ ಬ್ಯೂಟಿಫುಲ್ ಪ್ರಪಂಚ ನೋಡ್ಬೋದು. ಈ ಕಣ್ಣಿರೋದ್ರಿಂದ ನಿಮ್ಮ ಫೇಸಿಗೆ ಒಂದೊಳ್ಳೆ ಶೇಪ್ ಬಂದಿದೆ. ಈ ಕಣ್ಣಿರೋದ್ರಿಂದ ನೀವು ಬುಕ್ಸ್ ನೋಡ್ಬೋದು, ಇಮೇಲ್ ನೋಡ್ಬೋದು, ಕ್ಯಾಲೆಂಡರ್ಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿರೋದು ನೋಡ್ಬೋದು. ಪ್ರತಿಯೊಂದು ಥಿಂಗ್ಸನ್ನು ಈ ಕಣ್ಣಿಂದ ನೀವು ಎಷ್ಟು ಅದ್ಭುತವಾಗಿ ನೋಡ್ಬೋದು. ಆಮೇಲೆ ನಿಮ್ಮ ಕಿವಿಗಳಿಂದ ನೀವೆಷ್ಟು ಚೆನ್ನಾಗಿ ಬೇರೆ ಬೇರೆ ವಾಯ್ಸ್ ಕೇಳ್ಬೋದು, ಬೇರೆಯವ್ರು ಮಾತಾಡೋದು ಕೇಳ್ಬೋದು, ಬೇರೆ ಫ್ರೆಂಡ್ಸನ್ನ ಕೇಳ್ಬೋದು, ಬೇರೆ ವೆಲ್ವಿಷರ್ಸನ್ನ ಕೇಳ್ಬೋದು, ಬಹಳ ನಿಮ್ಮ ಇಷ್ಟಪಡೋ ಮ್ಯೂಸಿಕನ್ನು ಕೇಳ್ಬೋದು, ಕತೆ ಕೇಳ್ಬೋದು, ಕಾದಂಬರಿ ಕೇಳ್ಬೋದು. ಎಲ್ಲದನ್ನು ನೀವು ಈ ಮ್ಯಾಜಿಕಲ್ ಸೆನ್ಸಸ್ಸಿಂದನೇ ಕೇಳೋದು. ಆಮೇಲೆ ನೀವು ಯಾವುದೇ ಸೆನ್ಸನ್ನು ಯೂಸ್ ಮಾಡಿಕೊಂಡ್ರೆ ಪಾಸಿಬಲ್ ವಿತೌಟ್ ಯುವರ್ ಬ್ರೈನ್ and which possesses over a million message, a second thought of all the sense is actually your brain that enable you to sense and experience life, and there is no computer technology in the world that can duplicate it. Say thank you. And ನಿಮ್ಮ ಬ್ರೈನ್ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸ. ನಿಮ್ಮ ಬ್ರೈನ್ ಅಷ್ಟು ಮಿರಕಲೆಸ್ ಆಗಿ ವರ್ಕ್ ಮಾಡೋವಂಥ ಥಿಂಗ್ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀವು ನಿಮ್ಮ ಬ್ರೈನನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಯು ವಿಲ್ ಡೂ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಯು ವಿಲ್ ಅಚೀವ್ ವಾಟ್ ಎವರ್ ಯು ಡೂ. ಸೊ ನಿಮ್ಮ ಬ್ರೈನನ್ನು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀರಾ ಅದಕ್ಕೂ ಗ್ರೇಟ್ಫುಲ್ ಆಗೋದು ಬಹಳ ಮುಖ್ಯ. ಆಮೇಲೆ ಪ್ರತಿಯೊಂದು ಬಿಲಿಯನ್ಸ್ ಆಫ್ ಸೆಲ್ಸ್ ನಿಮ್ಮ ಬಾಡಿನಲ್ಲಿ, ಅಂಗಾಂಗನಲ್ಲಿ ಯಾಕಿದೆ ಅಂದರೆ ನೀವು ಚೆನ್ನಾಗಿರಲಿ, ನೀವು ಆರೋಗ್ಯವಾಗಿರಿ, ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಅಂತ. ಅದು 24/7 ವರ್ಕ್ ಮಾಡ್ತಿರೋದು. ಅದೆಲ್ಲದನ್ನು ವರ್ಕ್ ಮಾಡ್ತಿರೋದು ಕೇವಲ ನಿಮಗೋಸ್ಕರ. ನೀವು ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ, ಖುಷಿಯಾಗಿರಿ, ಆರಾಮಾಗಿರಿ, ಓಡಾಡ್ಕೊಂಡಿರಿ ಅಂತ. ಸೊ ಇವಾಗ ನೋಡಿದ್ರ ನಮ್ಮ ಪ್ರತಿಯೊಂದು ಬಾಡಿನಲ್ಲಿರೋ ಫಂಕ್ಷನ್ಸು ಎಷ್ಟೊಂದು ಒಳ್ಳೆಯದು. ಅದಕ್ಕೋಸ್ಕರ ನೀವು ಇವತ್ತೇನು ಮಾಡಬೇಕಂದ್ರೆ ಒಂದು ಚೀಟಿ ತೊಗೊಂಡು ಅದ್ರ ಮೇಲೆ ಏನು ಬರಿಬೇಕಂದ್ರೆ, ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್. ಅದೇ ಕನ್ನಡದಲ್ಲಿ ಏನು ಅಂದರೆ, ನನ್ನ ಗಿಫ್ಟ್ ಆಫ್ ಹೆಲ್ತ್, ನನ್ನ ಆರೋಗ್ಯದ ಉಡುಗೊರೆ ನನ್ನನ್ನು ಬದುಕಿಸಿದೆ. ಹೌದು, ನೀವು ಬದುಕಿದ್ದೀರಾ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ, ಅಥವಾ ನೀವು ಚೆನ್ನಾಗಿರೋದಕ್ಕೇ ನೀವು ಬದುಕಿರೋದು. ನೀವು ಬದುಕಿದ್ದೀರಾ ಅಂದರೆ ಅದಕ್ಕೆ ಮೂಲ ಕಾರಣ ನೀವು ಆರೋಗ್ಯವಾಗಿದ್ದೀರಾ ಅಂತ. ಅದೇ ಸತ್ಯ. ಸೊ ಆ ಥರ ಬರೆದು ನೀವು ದಿವಸಕ್ಕೆ ಒಂದು 4-5 ಸಲ ಅದನ್ನು ನೋಡಿ ಥ್ಯಾಂಕ್ ಯು ಅಂತ ಹೇಳಿ. ಸೊ ಇವತ್ತಿನ ಅಸೈನ್ಮೆಂಟ್ ಏನು ಅಂದರೆ, ಇವತ್ತು ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಮಾಡಬೇಕು. ಆಮೇಲೆ ಒಂದು ಚೀಟಿನಲ್ಲಿ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್ ಅಂತ ಬರೆದ್ಬಿಟ್ಟು ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಒಂದು 4-5 ಸಲ ನೋಡಿಬಿಟ್ಟು ಅದನ್ನು ಹೇಳಿ, ಗಿಫ್ಟ್ ಆಫ್ ಹೆಲ್ತ್ ಕೀಪಿಂಗ್ ಮೀ ಅಲೈವ್ ಅಂತ ಅಂದ್ಬಿಟ್ಟು ನಿಮ್ಮ ಬಾಡಿನ ನೋಡ್ಕೊಂಬಿಟ್ಟು ನೀವು ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಂಬಿಟ್ಟು ಇದು ಮಾಡ್ಕೊಬೇಕು. ಆಮೇಲೆ ಮ್ಯಾಜಿಕ್ ರಾಕನ್ನು ಇಟ್ಕೊಂಡು ಮ್ಯಾಜಿಕ್ ರಾಕಲ್ಲಿ ಏನೇನೋ ಹೇಳಿ ಇದು ಮಾಡ್ಕೋಬೇಕು ಅಷ್ಟೇ. ಸೊ ಇವತ್ತಿನ ಪ್ರಾಕ್ಟೀಸ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.